9ನೆಯ ಗ್ರಹವಾದ ಕೇತುವನ್ನು ಪೂಜಿಸಿ ವಚನ. ಈ ಪ್ರಕಾರವಾಗಿ 9ನೆಯ ಗ್ರಹವಾದ ಕೇತುದೇವನನ್ನು ನೀಲಿ ಬಣ್ಣದ ಹೂವುಗಳಿಂದ ಹರಕು ವಸ್ತ್ರವನ್ನು ಧರಿಸಿ ಹುರುಳಿಕಾಳುಗಳಿಂದ ಅಲಂಕರಿಸಿ ಪೂಜಿಸಿ ಪ್ರಾರ್ಥನೆ ಸತಿಯೊಡನೆ ತನ್ನ ನಗರವಾದ ಶಿವಕಾಶಿಗೆ ಬರುತ್ತಿರಲು, ಶಿವಕಾಶಿಪುರದ ಅರಸು ಇವನು ರೇವಣಸಿದ್ದೇಶ್ವರ, ಆ ರಾಜ್ಯಕ್ಕೆ ಹಿಂದಿರುಗಿ ಬರ್ತಾ ಇದ್ದನು. ಶಿವಕಾಶಿಗೆ ಬರುತ್ತಿರಲು ರಾಜನ ಬರುವಿಕೆಯನ್ನು ತಿಳಿದ ಶಿವಕಾಶಿ ನಗರದ ಜನರು ಸಂತೋಷಭರಿತರಾಗಿ ಬೀದಿಗಳಲ್ಲಿ ರಂಗೋಲಿ ಇಟ್ಟು ಹಸಿರು ತೋರಣಗಳಿಂದ ಪುರವನ್ನು ಅಲಂಕರಿಸಿ ಮಹಾರಾಜನನ್ನು ಬೀದಿಗಳಲ್ಲಿ ಪಟ್ಟದ ಆನೆಯ ಮೇಲೆ ಅಂಬಾರಿಯಲ್ಲಿ ಕೂರಿಸಿ ಬೀದಿಗಳಲ್ಲಿ ಕರೆತರಲು ರೇವಣಸಿದ್ದೇಶನು ಪ್ರಜೆಗಳ ಯೋಗಕ್ಷೇಮ ವಿಚಾರಿಸುತ್ತಾ ಶನಿಯ ಮಹಿಮೆಯಿಂದ ನಡೆದ ವೃತ್ತಾಂತವನ್ನು ತಿಳಿಸಿ ಸುಖದಿಂದ ಇರುತ್ತಿರಲು ವರ್ಷೇಳು ಕಳೆಯಲು ರೇವಣಸಿದ್ದೇಶನು ವಾನಪ್ರಸ್ಥಕ್ಕೆಂದು ಉತ್ತರದಿಂದ ದಕ್ಷಿಣಾಭಿಮುಖವಾಗಿ ಬರುತ್ತಿದ್ದಾರಂತನೇ. ಈಗ ಚಿಕ್ಕನಾಯಕನಹಳ್ಳಿ ತಾಲ್ಲೂಕಿನಲ್ಲಿ ಒಂದು ಬೇವನಹಳ್ಳಿ ಅಂತ ಒಂದು ಕುಗ್ರಾಮ ಇದೆ. ಆ ಕುಗ್ರಾಮಕ್ಕೆ ಬಂದು ಯತಿಯ ರೂಪವನ್ನು ತಾಳಿ ಇವನು ರೇವಣಸಿದ್ದೇಶ್ವರನ ಋಷಿಯ ವೇಷವನ್ನು ತಾಳಿ ವಾನಪ್ರಸ್ಥಕ್ಕೆ ಬಂದು ಅಲ್ಲಿ ತಪ ಕೂತ್ಕೊತಾನೆ. ಶಿವಕಾಶಿ ಪುರದರಸು ರೇವಣಸಿದ್ದೇಶನೋ ವಾನಪ್ರಸ್ಥಕ್ಕೆಂದು ದಕ್ಷಿಣಕ್ಕೆ ಹೊರಟ. ಹುಲಿಯ ಚರ್ಮವನ್ನುಟ್ಟು ಕೊರಳಲ್ಲಿ ರುದ್ರಾಕ್ಷಿ ಧರಿಸಿ ಕರಾದಿ ಜಪಮಾಲೆ ಹಿಡಿದು ಬರುತ್ತಾಲಿರುವನು. ದಾರಿಯಲ್ಲಿ ನಡೆಯುತ್ತ ಶಿವನಾಮ ಜಪಿಸುತ್ತ ಕೋರಣ್ಯ ಮಾಡುತ್ತ ರೇವಣ್ಣ ಬಂದ. ಕರೆದವರಿಗೆ ಹೋಗೊಟ್ಟು ನೆನೆದವರಿಗೆ ದರ್ಶನವಿತ್ತು. ಕರೆದವರಿಗೆ ಹೋಗೊಟ್ಟು ನೆನೆದವರಿಗೆ ದರ್ಶನವಿತ್ತು. ಭವರೋಗ ಪರಿಹರಿಸುತ್ತ ಬರುತ್ತಾಲಿರುವನು. ರೇವಣಸಿದ್ದೇಶನು ಬೇವಿನಹಳ್ಳಿಗೆ ಬಂದು ಎತ್ತಿನ ಗೂಡಿನಲ್ಲಿ ಜಪಕ್ಕೆ ಕುಳಿತಾನು. ಜಪದಲ್ಲಿ ಕುಳಿತಿರಲು ಉತ್ತಾವು ಬೆಳೆದಿರಲು. ಜಪದಲ್ಲಿ ಕುಳಿತಿರಲು ಉತ್ತಾವು ಬೆಳೆದಿರಲು ರೇವಣಸಿದ್ದೇಶನು ಕಾಯವಾಗಿರೋದ್ರು ಲಿಂಗೈಕ್ಯವಾಗದಲ್ಲ, ಅಲ್ಲೇ ಉತ್ತದೊಳಗೆ ಕಾಯವಾಗೋಗ್ಬಿಟ್ಟು ಅವತ್ತಿಂದ ಇವತ್ತನಿಗೂ ರೇವಣಸಿದ್ದೇಶ್ವರ ಅಂತ ಪೂಜೆ ಮಾಡ್ತಾವ್ರು. ದರ್ಶನವ ಕೊಡುತ್ತಿರುವ ಭಕ್ತರ ಪರೆಯುತ್ತಿರುವ ಬೇವಿನಹಳ್ಳಿ ಹಟ್ಟಿಯಲ್ಲಿ ನೆಲಗೊಂಡೊಯಿರುವ. ಈ ಪ್ರಕಾರವಾಗಿ ಶಿವಕಾಶಿಪುರದರಸು ರೇವಣಸಿದ್ದೇಶನು ವಾನಪ್ರಸ್ಥಕ್ಕೆಂದು ಉತ್ತರದಿಂದ ದಕ್ಷಿಣಾಭಿಮುಖವಾಗಿ ಬಂದು ಕರೆದವರಿಗೆ ಹೋಗೊಟ್ಟು
ನೆನೆದವರಿಗೆ ಅರಸುತ್ತಾ ದರ್ಶನವಿತ್ತು, ನೆನೆದವರಿಗೆ ದರ್ಶನವಿತ್ತು. ಭವರೋಗದವರನ್ನು ಗುಣಪಡಿಸುತ್ತಾ ಇದ್ದೆವು. ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಪ್ರಸಿದ್ಧವಾಗಿರುವ ಬೇವಿನಹಳ್ಳಿ ಗೊಲ್ಲರ ಹಟ್ಟಿಯಲ್ಲಿ ಗೋವುಗಳ ಕೊಟ್ಟಿಗೆಯಲ್ಲಿ ಕಾಲವಾಗಿ ಲಿಂಗರೂಪದಲ್ಲಿ ಉದ್ಭವನಾಗಿದ್ದು ಸಹಸ್ರಾರು ಭಕ್ತರು ಸ್ವಾಮಿಯ ದರ್ಶನ ಪಡೆದು ಕೃತಾರ್ಥರಾಗುತ್ತಿದ್ದಾರೆಂಬಲ್ಲಿಗೆ ಕಥೆಯು ಸಂಪೂರ್ಣವಾಗುತ್ತಿದ್ದಾರೆ. ದ್ವಿಪದೆ ದರವೆಳೆಗೆ ಏರುವುದು ರಾಂಪುರದ ಅಟ್ಟಿಯೋ, ಅದರಲ್ಲೇ ಏರುವಾರೋ ಶಿವನ ಭಕ್ತಾರೋ. ವರ ಪೆಸರು ಸಿದ್ಲಿಂಗಪ್ಪ ಗಂಗಮ್ಮ ಎಂಬುವರ ಗರ್ಭ ಸಂಜಾತಾನೆ ಮಲ್ಲಪ್ಪನವರು. ಶಿವನ ಕೃಪೆಯಿಂದ ಯಕ್ಷಗಾನದಲ್ಲಿ ಈ ಕೃತಿಯ ರಚಿಸಿರುವೆ ಶಿವನದಕ್ಕೆ ಸಾಕ್ಷಿ. ಧರೆಯ ಮಾನವರಲ್ಲಿ ಓದುವ ಜ್ಞಾನಿಗಳಲ್ಲಿ ಶಿರವಾಗಿ ಬೇಡುವೆನು ವಿನಯಾದಿಂ ಕೇಳಿ. ಓದುವ ಜಾಣರೇ ಸಾಂಗಾದಿಂ ಕೇಳಿರಿ, ಕೃತಿಯಲ್ಲಿ ಬರುವ ತಪ್ಪುಗಳ ತಿದ್ದಿ ಓದಿ. ಮಂಗಳಾರತಿ. ಆರತಿ ಮಹನೀಯಗೆ ಮಂಗಳಾರತಿ ಮಹದೇವಗೆ, ಆರತಿ ಮಹನೀಯಗೆ ಮಂಗಳಾರತಿ ಮಹದೇವಗೆ. ಶಂಭು ಶಂಕರ ಲಿಂಗ ಜಂಗಮ ಭಕ್ತರ ಮಹದೇವಗೆ, ಆರತಿ ಮಹನೀಯಗೆ ಮಂಗಳಾರತಿ ಮಹದೇವಗೆ. ಭಕ್ತರಿಗೆ ಭಕ್ತನಾಗಿ ಧರೆಗೆ ಬಂದ ಶಿವನಿಗೆ, ಬೇಡರ ಕಣ್ಣನಿಗೆ ಒಲಿದು ಕಣ್ಣು ನೀಡಿದ ಶಿವನಿಗೆ. ಆರತಿ ಮಹನೀಯಗೆ ಮಂಗಳಾರತಿ ಮಹದೇವಗೆ. ಗಂಗೆಯನ್ನು ಮುಡಿಯಲಿಟ್ಟ ಚಂದ್ರಶೇಖರಗೆ, ನಂಜ ಕುಡಿದು ನೀಲಕಂಠ ನಾದ ನಮ್ಮ ಶಿವನಿಗೆ. ಗಂಗೆಯನ್ನು ಮುಡಿಯಲಿಟ್ಟು ಚಂದ್ರಶೇಖರನಿಗೆ, ನಂಜ ಕುಡಿದು ನೀಲಕಂಠ ನಾದ ನಮ್ಮ ಶಿವನಿಗೆ. ಹಾಲ ಕುಡಿದು ಲೋಲನಾಗಿ ಬೆಳೆದ ಗಿರಿಜಾರಮಣಗೆ, ಪಾರ್ವತಿಯ ರಮಣನೆಂದು ಖ್ಯಾತಿ ಪಡೆದ ಶಿವನಿಗೆ. ಹಾಲ ಕುಡಿದು ಲೋಲನಾಗಿ ಬೆಳೆದ ಗಿರಿಜಾರಮಣಗೆ, ಪಾರ್ವತಿಯ ರಮಣನೆಂದು ಖ್ಯಾತಿ ಪಡೆದ ಶಿವನಿಗೆ. ಆರತಿ ಮಹನೀಯಗೆ ಮಂಗಳಾರತಿ ಮಹದೇವಗೆ. ಶಂಭು ಶಂಕರ ಲಿಂಗ ಜಂಗಮ ಭಕ್ತರ ಮಹದೇವಗೆ. ನಾಗಲಿಂಗ ಯೋಗಿವರಿಯ ನಿನ್ನ ನಾಮ ಸ್ಮರಿಸುವೆ, ಜ್ಞಾನವೆಂಬ ಜ್ಯೋತಿಯಿಂದ ನಿನ್ನ ಚರಣಕ್ಕೆ ಬೆಳಗುವೆ. ನಾಗಲಿಂಗ ಯೋಗಿವರಿಯ ನಿನ್ನ ನಾಮ ಸ್ಮರಿಸುವೆ, ಜ್ಞಾನವೆಂಬ ಜ್ಯೋತಿಯಿಂದ ನಿನ್ನ ಚರಣಕ್ಕೆ ಬೆಳಗುವೆ. ಅಕ್ಕನ ಭಕ್ತಿಗೆ ಒಲಿದ
ಚನ್ನ ಮಲ್ಲಿಕಾರ್ಜುನ ಜ್ಞಾನ ಗಂಗೆಯ ಧರೆಗೆ ಸುರಿಸಿ ಮೆರದ ನಮ್ಮ ಶಿವನಿಗೆ, ಜ್ಞಾನ ಗಂಗೆಯ ಧರೆಗೆ ಸುರಿಸಿ ಪರದ ನಮ್ಮ ಶಿವನಿಗೆ. ಆರತಿ ಮಹನೀಯಗೆ ಮಂಗಳಾರತಿ ಮಹದೇವಗೆ, ಶಂಭು ಶಂಕರ ಲಿಂಗ ಜಂಗಮ ಭಕ್ತರ ಮಖದೇವಗೆ. ಆರತಿ ಮಹನೀಯಗೆ ಮಂಗಳಾರತಿ ಮಹದೇವಗೆ, ಶಂಭು ಶಂಕರ ಲಿಂಗ ಜಂಗಮ ಭಕ್ತರ ಮಹದೇವಗೆ. ಆರತಿ ಮಹನೀಯಗೆ ಮಂಗಳಾರತಿ ಮಹದೇವಗೆ.